ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಅಂತ. ಗಣೇಶ್ ಅಂತ. ಸರ್ ಗೋವನ್ನು ಪೂಜೆ ಮಾಡ್ತೀರಾ? ಹಸುನ ನಮ್ಗೆ ಪ್ರಾಕ್ಟೀಸ್ ಇಲ್ಲ. ನೀವು ಪೂಜೆ ಮಾಡಲ್ಲ? ನಿಮ್ಮ ಪ್ರಕಾರ ಪೂಜೆ ಮಾಡಲ್ಲ. ಹಿಂದೂ ಧರ್ಮದಲ್ಲಿ ಗೋವನ್ನು ಪೂಜೆ ಮಾಡ್ತಾರೆ, ಇದು ನಂಬ್ತೀರಾ? ನೋಡಿದ್ದೀರಾ? ಗೊತ್ತೇ ಇಲ್ಲ. ನಮ್ಮ ಪೂಜೆ ಮಾಡೋರು ಇದ್ದಾರೆ, ಮಾಡಲಿ, ಅದರ ಅಡ್ಡಿ ಇಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಅಕ್ಕ ನಿಮ್ಮ ಹೆಸರು? ಹರ್ಷಿತಾ. ಹರ್ಷಿತಾ. ಓಕೆ, ದೇವರು ನಂಬ್ತೀರಾ? ಮನೇಲಿ ಗೋವನ್ನು ಪೂಜೆ ಮಾಡ್ತಾರಾ? ಇಲ್ಲ. ಹಸು ಪೂಜೆ ಮಾಡಲ್ಲ. ಗೋ ಹತ್ಯೆ ಬಗ್ಗೆ ಏನಾದರೂ ಗೊತ್ತಿದೆಯಾ? ಹಸುನ ಕಡಿಯೋದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಹಸು ಅದೇ ಕವು. ಕವು. ಕವು ಏನಂತ ಅರ್ಥ ಆಗಲಿಲ್ಲ. ಓಕೆ, ನಿಮಗೆ ಇನ್ನೂ ಸ್ವಲ್ಪ ಡೀಪಾಗಿ ಬರ್ತೀನಿ. ಹಿಂದೂಗಳ ಆರಾಧ್ಯ ದೇವ ಶಿವ ಗೊತ್ತಿದೆಯಾ? ಶಿವ ಗೊತ್ತು. ಶಿವ ಇದೆ. ಶಿವನ ವಾಹನ ಯಾವುದು? ಯಾವುದು? ನಂದಿ. ನಂದಿ. ನಂದಿ ಅಂದರೆ? ನಂದಿ ಅಂದರೆ ಹಸು. ಓಕೆ, ಕಡಿಯೋರಿಗೆ ಏನು ಹೇಳ್ತೀರಿ? ನಾವು ಅದನ್ನು ಅಪೋಸ್ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ಕಾನೂನು ಇದೆಲ್ಲ ಮಾಡ್ಬೋದಲ್ಲ. ನಾವು ಹಿಂಗೆ ಪೂಜಿಸ್ತೀರ, ಬೇರೆಯವರು ಅದನ್ನ ತಿಂತಾರೆ ಅಷ್ಟೇ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಸಾಹುಲ್ ಅಂತ. ಸಾಹುಲ್. ಓಕೆ, ಚೆನ್ನಾಗಿದೆ. ಕರೆಕ್ಟ್ ಬರ್ತಾ ಇದ್ದೀನಪ್ಪ? ಸಾಹುಲ್ ನಿಮ್ಮ ಹೆಸರು? ಗೋತಿ ಬಗ್ಗೆ ಏನು ಹೇಳ್ತೀರಿ? ಕೋತಿ ನಮ್ಮ ಜಾತಿನ. ನಮ್ಮ ಜಾತಿನ. ಏನು ಹೇಳ್ತೀರಿ? ಕೋತಿ ಅದೊಂದು ಪ್ರಾಣಿ. ಈಗ ನೀವು ಸಾಹುಲ್ ಇದ್ದೀರಿ. ಹಿಂದೂಗಳು ಗೋವನ್ನು ದೇವರು ಅಂತ ಪೂಜೆ ಮಾಡ್ತಾರೆ, ಕಡಿದು ತಿಂತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಲೈಕ್ ಹಸುನ ಲೈಕ್ ಅದು ಸ್ವಲ್ಪ ಜನ ಒಬ್ಬೊಬ್ರು ಒಂದೊಂದು ಥರ ಥಿಂಕ್ ಮಾಡ್ತಾರೆ ಅದ್ರ ಬಗ್ಗೆ. ಲೈಕ್ ಸ್ವಲ್ಪ ಜನ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾರೆ. ಲೈಕ್ ಅದ್ರಲ್ಲಿ ಪ್ರೋಟೀನ್ಸು ಜಾಸ್ತಿ ಅಂತ ಅವರು ತಿಂತಾರೆ. ಲೈಕ್ ಜಿಮ್ ಹೋಗೋರೆಲ್ಲ ತಿನ್ನಲೇಬೇಕು. ಮತ್ತು ಸ್ವಲ್ಪ ಜನ ಅದನ್ನ ದೇವರು ಅಂತ ಪೂಜಿಸ್ತಾರೆ. ಇವ್ರಿಗೂ ಅವ್ರಿಗೆ ಆಗಲ್ಲ, ಸೊ ಫೈಟ್ಸ್ ಆಗುತ್ತೆ ಒಂದೊಂದು ಜಾಗದಲ್ಲಿ. ಓಕೆ, ಇದ್ರ ಬಗ್ಗೆ ಅಷ್ಟೇ. ಓಕೆ, ಗೋತಿ ಮಾಡೋದು ಸರಿನಾ ತಪ್ಪ? ಕೋತಿ ಹಸುನ ಕಡಿಯೋದು ಸರಿನಾ ತಪ್ಪ? ಅದು ಒಬ್ಬೊಬ್ರು ಒಪಿನಿಯನ್ ಒಂದೊಂದು ಥರ ಇರುತ್ತಲ್ಲ. ಓಕೆ, ಹಿಂದೂಗಳು ಶಿವನ ಆರಾಧ್ಯ ದೇವ. ಶಿವ ಬಂದು ಹಿಂದೂಗಳ ಆರಾಧ್ಯ ದೇವ. ಶಿವನ ವಾಹನ ಬಂದು ನಂದಿ. ನಂದಿ ಅಂದರೆ ಗೋವು. ಅದೇ ಗೋವನ್ನ ಒಬ್ರು ಕಡಿದು ತಿಂತಾರೆ ಅಂದಾಗ ಅದು ಇನ್ನೊಬ್ರು ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ತಿನ್ನೋರ್ಗೆ ಅನ್ಸಲ್ವಾ? ಅನಿಸುತ್ತೆ, ಆಬ್ವಿಯಸ್ ಅನಿಸುತ್ತೆ. ಬಟ್ ಅವ್ರವ್ರ ಪ್ರಯಾರಿಟಿ ನೋಡ್ಕೋತಾರಲ್ವ. ಅವ್ರವ್ರ ಪ್ರಯಾರಿಟಿ ನೋಡ್ಕೋತಾರಲ್ವ. ಅವ್ರ ಪ್ರಿಯಾರಿಟಿ ನೋಡಿದ್ರೆ ಬೇರೆಯವ್ರ ಭಾವನೆಗೆ ಧಕ್ಕೆ ಮಾಡಬಾರ್ದಲ್ಲ. ಲೈಕ್ ಅದು ಗೊತ್ತಿಲ್ಲ ಸರ್. ಅದು ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಲೈಕ್ ಅವ್ರು ಒಂದೊಂದು ಸತಿ ಅವ್ರವ್ರ ಇಷ್ಟ, ಅವ್ರವ್ರ ಲೈಫ್ ಅವ್ರವ್ರು ನೋಡ್ಕೋಬೇಕು. ಲೈಕ್ ಬೇರೆಯವ್ರು ಏನೋ ಅನ್ಕೋತಾರೆ ಅಂತ ಇದು ಮಾಡೋಕ್ಕಾಗಲ್ಲ. ಓಕೆ, ಫೈನಲ್ ಆಗಿ ಏನು ಹೇಳ್ತೀರಿ ಗೋತಿ ಬಗ್ಗೆ? ಅದು ಕಂಟಿನ್ಯೂ ಆಗಬೇಕಾ ಇಲ್ಲ ಗೋತಿ ನಿಷೇಧ ಆಗಬೇಕಾ? ಲೈಕ್ ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಸರ್. ನಿಮ್ಮ ಹೆಸರಣ್ಣ? ಹೆಗಡೆ. ಸರ್ ಗೋವನ್ನು ಪೂಜೆ ಮಾಡ್ತಾರೆ ಮನೇಲಿ, ನೀವು ಮಾಡ್ತೀರಾ? ಮಾಡ್ತೀವಿ, ನಾವು ಹಿಂದೂಗಳು ಮಾಡ್ತೀವಿ. ಒಂದು ಕಡೆ ಗೋವನ್ನು ಹತ್ಯೆ ಮಾಡ್ತಾರೆ, ಏನು ಹೇಳಿ ಬಯಸ್ತೀರಿ? ಏನಿಲ್ಲ, ಕೆಲವೊಂದು ಪ್ರಾಣಿಗಳನ್ನು ತಿನ್ನೋರಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಂಗಿಲ್ಲ. ಯಾಕೆಂದರೆ ಗೋವನ್ನು ಇದು ಸಾಕ್ತಾರೆ, ತಿಂತಾರೆ. ಕುರಿ ಸಾಕಿದಂಗೆ ಕೆಲವರು. ಓಕೆ, ಕುರಿನ ಪೂಜೆ ಮಾಡಲ್ಲ, ಹಸುನ ಯಾಕೆ ಪೂಜೆ ಮಾಡ್ತೀರಿ? ಹಸು ಅಂದರೆ ಹಸುಗೊಂದು ಬೆಲೆ ಇದೆ. ಹಿಂದೂಗಳು ಹಸುನ ಪೂಜೆ ಮಾಡ್ತಾರೆ. ಮುಸಲ್ಮಾನ್ ಬಾಂಧವರು ಹಸುನ ಇದು ಕುಯ್ದು ತಿಂತಾರೆ. ಅವ್ರಿಗೆ ಏನು ಹೇಳ್ತೀರಿ ನೀವು? ಅವರಿಗೆಲ್ಲ ನಾವೇನು ಹೇಳೋಕ್ಕಾಗಲ್ಲ. ಅವ್ರವರು ಸ್ವತಂತ್ರ. ಇದು ಪ್ರಜಾಪ್ರಭುತ್ವ. ಇಡೀ ವರ್ಲ್ಡಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತ ದೇಶ, ಇಂಡಿಯಾ ದೇಶ ಬಿಟ್ಟರೆ ಇನ್ಯಾವುದೂ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಬೇಕಾಗಿ ನೀವು ತಿನ್ಬೋದು, ನಮಗೆ ಬೇಕಾಗಿ ನಾವು ತಿನ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಎಲ್ರಿಗೂ ಗೌರವ ಕೊಡಬೇಕಾ ಕೊಡಬಾರ್ದಾ? ಕೊಡಬೇಕು. ಆದರೆ ರಾಜ್ಯದಲ್ಲಿ ಗೋಹತ್ಯೆ ಕಾನೂನು ನಿಷೇಧ ಇದೆ, ಗೋವನ್ನು ಕಡಿಬಾರ್ದು ಅಂತ ಕಾನೂನು ಇದೆ. ಬಕ್ರೀದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ 8 ರಿಂದ 9,000 ಗೋಹತ್ಯೆಯಾಗಿದೆ. ಯಾವ ಜಿಲ್ಲೆಯಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿಲ್ಲ. ಇದು ಕಾರಣ ಏನಿರ್ಬೋದು ಸಾಮಾನ್ಯರಾಗಿ ಹೇಳೋದಾದ್ರೆ? ನೋಡ್ರಿ, ನಮಗೆ ಅದೆಲ್ಲ ಗೊತ್ತಿಲ್ಲ. ಹಸು ಮಟನ್ ತಿಂತಾರೆ, ಕುರಿ ತಿಂತಾರೆ, ಕೋಳಿ ತಿಂತಾರೆ, ಇಷ್ಟೇ ಗೊತ್ತಿರೋದು. ಓಕೆ, ನಿಮ್ಮ ನಿಲುವು ಫೈನಲ್ ನಾನು ಕೇಳೋದಂದ್ರೆ, ನಿಮ್ಮ ಪ್ರಕಾರ ಗೋಹತ್ಯೆ ಮಾಡಬೇಕಾ ಮಾಡಬಾರ್ದು? ಮಾಡಬಾರ್ದು ಅಂತ ಇದೆ. ಅದು ಕಾನೂನು ಬಿಟ್ಬಿಡೋಣ. ನಾವು ಜನಸಾಮಾನ್ಯರಾಗಿ, ಈಗ ನೀವು ಒಬ್ರು ಹಿಂದೂ ಇದ್ದೀರಿ, ಹಿಂದೂನ ಗೋವು ಅಂತ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರಿ. ನಾನು ಫೈನಲ್ ಕೇಳೋದು, ನಿಮ್ಮ ನಿಲುವು ನೀವು ಜನಕ್ಕೆ ಕೇಳೋದಾದ್ರೆ ಯಾವ ರೀತಿ ಹೇಳ್ತಿಲ್ಲ? ಕಡೀರಿ ಅಂತ ಹೇಳ್ತಿಲ್ಲ, ಕಡಿಬಾರ್ದು ಅಂತ ನೀವು ಹೇಳಕ್ಕೆ ಸಿಗುತ್ತೆ? ನಾವು ಅದನ್ನ ಹೇಳಕ್ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಈಗ ಪ್ರತಿಯೊಂದು ಜಾತಿಯವರು ತಿನ್ನೋರು ಇದ್ದಾರೆ. ನಾವು ಜಾತಿ ಬಿಡೋಣ, ಧರ್ಮ ಬಿಡೋಣ, ಎಲ್ಲ ಸೈಡ್ ಬಿಡೋಣ. ಈಗ ನೀವು ಗೋವನ್ನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರಿ ಒಂದು ಮಾತನ್ನ. ನಾವು ಪೂಜೆ ಮಾಡ್ತೀವಿ, ನಾವು ತಿನ್ನಲ್ಲ. ಬೇರೆಯವ್ರು ತಿನ್ನೋದಕ್ಕೆ ನಾವು ಅಡ್ಡಿ ಆಗಲ್ಲ. ನೀವು ಕಡಿಬೇಕು, ಕಡಿಬಾರ್ದು ಅದನ್ನ ಹೇಳಲ್ಲ ನಾವು. ಎಲ್ಲರೂ ಒಂದು ಹೇಳಿ, ಅದೇನು ಮಾಡೋಕ್ಕಾಗೋದಿಲ್ಲ. ಇಷ್ಟ ಇರೋರು ಕುಯ್ಕೊಂಡು ತಿಂತಾರೆ, ಕಷ್ಟ ಆದವ್ರು ಬಿಡ್ತಾರೆ. ಇಷ್ಟ ಇರೋರು ಅವರವರ ಅಭಿಪ್ರಾಯ, ಅವ್ರ ಮನಸ್ಸಲ್ಲಿರೋದನ್ನ ಅವರವರು ತಿನ್ನಬೇಕಾಗಿರೋ ಪದಾರ್ಥನ ತಿಂತಾರೆ. ಹಸುನ ಪೂಜೆ ಮಾಡ್ತೀರಾ ಮನೇಲಿ? ಮಾಡ್ತೀವಿ.
ಮಾಡ್ತೀರಿ. ಯಾಕೆ ಪೂಜೆ ಮಾಡ್ತೀರಿ? ಗೋಮಾತೆ ಅಂತ ಮಾಡ್ತೀವಿ. ಗೋಮಾತೆ ಅಂತ ಪೂಜೆ ಮಾಡ್ತೀರಿ. ನೀವು ಗೋಮಾತೆ ಅಂತ ಪೂಜೆ ಮಾಡ್ತೀರಿ, ಒಂದು ಕಡೆ ಗೋವನ್ನ ಕಡಿತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಪ್ಪು ಅಂತ ತಪ್ಪು. ಕಡಿಬಾರ್ದು ಅಂತ ರಾಜ್ಯದಲ್ಲಿ ಕಾನೂನಿದೆ, ಆದರೂ ಕೂಡ ಗೋಹತ್ಯೆ ನಡೀತಿಲ್ಲ. ನಡೀತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳಿಕ್ ಬಯಸ್ತೀರಿ? ಅಲ್ಲ, ಕಾನೂನು ಇದೆ, ಕಾನೂನು ಏನು ಮಾಡೋಕ್ಕಾಗ್ತಾ ಇಲ್ಲ. ಕಾನೂನಲ್ಲಿ ಏನು ಮಾಡ್ತಾ ಇಲ್ಲ, ಕ್ರಮ ತಗೊಳ್ತಾ ಇಲ್ಲ ಕಾನೂನು. ಓಕೆ, ನಿಮ್ಮ ಎಕ್ಸಾಂಪಲ್ಲು ಸುಮಾರು ಗಾಡಿ ಓಡಾಡ್ತಿದ್ದಾವೆ, ಯಾರೋ ಒಬ್ಬ ಹೆಲ್ಮೆಟ್ ಹಾಕ್ತೆ ಬರ್ತಾನೆ, ಮುಂದೆ ಟ್ರಾಫಿಕ್ ಪೊಲೀಸ್ ನಿಲ್ತಾರೆ, ಅವ್ರು ಏನು ಮಾಡ್ತಾರೆ? ಹಿಡಿತಾರೆ, ಕೈ ಅಡ್ಡ ಹಾಕ್ಬಿಟ್ಟು ಹಿಡಿದು ಅವ್ರಿಗೇನು ಬೇಕೋ ಪನಿಷ್ಮೆಂಟ್ ಮಾಡ್ತಾರೆ, ದಂಡ ಹಾಕ್ತಾರೆ. ಓಕೆ, ಪೊಲೀಸ್ನವ್ರಿಗೆ ಗೊತ್ತಿದೆಯಲ್ಲ ಗೋಹತ್ಯೆ ನಡೀತಿರೋದು? ನೋಡಿದ್ದೀವಿ. ಪೊಲೀಸರು ಅವ್ರಿಗೆ ಹೇಳೋದು ಯಾರು ಇಲ್ವಲ್ಲ, ಮೀಡಿಯಾದವರೆಲ್ಲ ಇದ್ದೀರಾ, ನೀವೆಲ್ಲ ಹೋಗಿ ಹೇಳಬೇಕು, ಮಾಡಬೇಕು. ಅವ್ರು ಯಾರು ತಗೊಳಕ್ಕೆ ಕೈ ಈಗ ಒಬ್ಬ ಟ್ರಾಫಿಕ್ ಪೊಲೀಸ್ ನಿಂತಿರ್ಬೇಕಾದ್ರೆ ಹೆಲ್ಮೆಟ್ ಹಾಕ್ತಿರೋದನ್ನ ಮೀಡಿಯಾದವ್ರು ಹೇಳ್ಬೇಕಾಗಿಲ್ಲ, ಬಟ್ ಇದನ್ನ ಯಾಕೆ ಹೇಳ್ಬೇಕು? ಅದು ಹೇಳಬೇಕು. ಅವ್ರಿಗೇನಂದರೆ ಅವ್ರಿಗೆ ಅದನ್ನು ಕಾನೂನು ತೋರಿಸ್ಬೇಕು. ಈ ಥರ ಇದ್ದೀರಿ, ಯಾಕೆ ಮಾಡಲ್ಲ? ನಿಮಗೆ ಕೆಲಸ ಇರೋದು ಏನಕ್ಕೆ? ಕಾನೂನು ಕೆಲಸ ಕೊಟ್ಟಿರೋದು, ಗೌರ್ಮೆಂಟ್ ಕೆಲಸ ಕೊಟ್ಟಿರೋದು, ನಿಮ್ಗೆ ಯಾಕೆ ಈ ಥರ ಕೆಲಸ ಕೊಟ್ಟಿರೋದು? ಅದೇನಿದೆ ಭ್ರಷ್ಟಾಚಾರ ಏನಿದೆ ಅದನ್ನು ನೋಡಿ ಕಡಿವಾಣ ಹಾಕ್ಬೇಕು ಅಂತ ಕೊಟ್ಟಿರೋದು. ಯಾಕೆ ಮಾಡ್ತಾ ಇಲ್ಲ ಅವರು? ಬ್ರದರ್, ನಿಮ್ಮ ಹೆಸರು? ಮಾದೇವಸ್ವಾಮಿ. ಮಾದೇವಸ್ವಾಮಿ ಅವರೇ, ಮಾದೇವಸ್ವಾಮಿ ಅವರೇ, ಗೋವನ್ ಮನೇಲಿ ಯಾರಾದರೂ ಪೂಜೆ ಮಾಡ್ತಾರಾ? ಪೂಜೆ ಮಾಡ್ತಾರೆ. ಯಾಕೆ ಮಾಡ್ತೀರಿ ಗೋವನ್ ಪೂಜೆ? ಅದು ನಾವು ಇದು ಹಳ ಸಂಪ್ರದಾಯದಿಂದ ಅದು ದೇವರಾಗೆ ಎಲ್ಲ ಮನೆಯಲ್ಲೂ ಬಸವನ್ನ ಪೂಜೆ ಮಾಡಲೇಬೇಕು ಸರ್. ಅದು ಸಗಣಿ ಕೊಡುತ್ತೆ, ಹಾಲು ಕೊಡುತ್ತೆ, ಸುಮಾರು ಅದರಿಂದ ಉಪಯೋಗ ಆಗುತ್ತೆ. ಜಮೀನಿಗೆ ಗೊಬ್ಬರ ಆಗುತ್ತೆ, ಗೊಬ್ಬರದಿಂದ ರೈತರಿಗೆ ಹೆಲ್ಪ್ ಆಗುತ್ತೆ, ನಮಗೆ ಬೆಳೆ ಬರುತ್ತೆ. ರಾಜ್ಯದಲ್ಲಿ ಗೋಹತ್ಯೆ ಕಾನೂನು ನಿಷೇಧ ಇದೆ, ಆದರೂ ಕೂಡ ಗೋ ಹತ್ಯೆ ನಡೆಯುತ್ತೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ರಾಜಕೀಯದವ್ರನ್ನ ಫಸ್ಟು ನಿಷೇಧ ಮಾಡಬೇಕು ಸರ್. ಆಲ್ರೆಡಿ ನಿಷೇಧ ಮಾಡಿದ್ದಾರೆ. ಹೌದು. ಹಾಂ, ಈಗ ಫಸ್ಟು ಪೊಲೀಸ್ನವರು, ಈ ರಾಜಕೀಯದವರು ಫಸ್ಟು ಪೊಲೀಸ್ನವ್ರಿಗೆ ಈಗ ಯಾರು ಗೋ ತರಿತೀರ ನಾವು ಹೋಗಿ ಅವ್ರಿಗೆ ಮೆಸೇಜ್ ಕೊಡಬೇಕು, ನೋಡಿ ಈ ಥರ ಗೋ ತರಿತಿದ್ರೆ ಬಂದು ಅವ್ರು ಅರೆಸ್ಟ್ ಮಾಡಿ ಅಂತ ನಾವು ಹೇಳ್ಬೇಕು. ಪೊಲೀಸ್ನವರು ಕರೆಕ್ಟಾಗಿ ನಮಗೆ ಅಧಿಕಾರ ಕೊಡ್ತಾ ಇಲ್ಲ. ಹಾಂ, ಒಂದು. ಎರಡನೇದಾಗಿ ಯಾರು ತಗೋಯ್ತಾರ ಕಾಂಟ್ಯಾಕ್ಟು ಅವ್ರು ಹೋಗಿ ನಾವು ಹಿಡಿದ್ಬಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ನೋಡಿ, ಗೋವು ನಿಷೇಧ ಮಾಡಿ 5 ವರ್ಷ ಆಗಿದೆ, ನೀವು ಗೋ ತರಿಬೇಡಿ ಅಂತ ನಾವು ಹೇಳ್ಬೇಕು ಸರ್. ಕಡಿಯವ್ರಿಗೆ ಏನು ಹೇಳಿ ಬಯಸ್ತೀರಿ? ಹುಚ್ಚು ನನ್ನ ಮಕ್ಕ ಅಂತೀವಿ ಅಂತ ಅವ್ರು. ಹಾಂ, ಹುಚ್ಚು ನನ್ನ ಮಕ್ಕ ಅವರು ಅಂತೇಳಿ. ಓಕೆ, ಅವ್ರು ಹೇಳ್ತಾರೆ ನಾವು ತಿಂತೀವಿ, ನಾವು ಕಟ್ಕೊಂತೀವಿ ಅಂತ. ನಿಮ್ಮ ವಿರೋಧ ಹೇಗೆ? ನಾವು ಅದಕ್ಕೆ ನಿಷೇಧ ಮಾಡಬೇಕು, ನೀವು ತರಿಬೇಡಿ, ಅದು ಗೋವು, ಅದು ಬಸವಣ್ಣ ದೇವರಿದ್ದಾಗ ಅಂತ ಹೇಳ್ಬೇಕು. ನೀವು ಜನರಿಗೆ ಏನು ಹೇಳಿ ಬಯಸ್ತೀರಿ? ಯಾರು ಗೋದನ್ನ ತರಿಯಕ್ಕೆ ಬಿಡಬೇಡಿ ಅಂತ ಬೇರೆ ಜನಗಳು ಹೋಗ್ಬಿಟ್ಟು ಹೇಳ್ಬೇಕು ಸರ್. ನಾವು ಯಾರಿಗೆ ಹೇಳಬೇಕು? ನಮ್ಮ ಫ್ರೆಂಡ್ಗಳು ಇರ್ತಾರೆ, ಈಗ ನಮ್ಮ ಮನೆಯವರು ಇರ್ತಾರೆ, ಈಗ ಅಕ್ಕಪಕ್ಕ ಸ್ನೇಹಿತರು ಇರ್ತಾರೆ, ಅವ್ರಿಗೆ ನೋಡಿ ಇದರ ಆದಾಯ ಇದೆ, ನಾವೆಲ್ಲ ಹೋಗಿ ಎನ್ಕ್ವೈರ್ ಮಾಡಬೇಕು, ಅವ್ರನ್ನ ನಿಷೇಧ ಮಾಡಬೇಕು. ಈ ರಾಜಕೀಯದವ್ರನ್ನ ಫಸ್ಟು ನಿಷೇಧ ಮಾಡಬೇಕು. ರಾಜಕೀಯದ ಸರಿ ಇಲ್ಲ ಇಲ್ಲಿ. ಓಕೆ, ಫೈನಲಿ ಗೋಹತ್ಯೆ ನಡಿಬೇಕಾ ನಡಿಬಾರ್ದು? ನಡಿಬಾರ್ದು. ನಡಿಬಾರ್ದು ಅಂದರೆ ಜನಗಳು ಯಾವ ರೀತಿ ಬದಲಾವಣೆ ಆಗಬೇಕು? ನಮ್ಮಿಂದ ಎಲ್ಲ ಬುದ್ಧಿ ಕಲ್ತ್ಕೋಬೇಕು ಸರ್. ಈಗ ನಮ್ಮ ಮನೇಲಿ ಹಸು ಕೊಡೋದ ನಿಷೇಧ ಮಾಡಬೇಕು. ಈಗ ನಮ್ಮಿಂದ ತಗೋಯ್ತಾರೆ, ಅವರು ತರಿಯೋಕ್ಕೆ ತಗೋದಾರ, ಮಾರೋಕ್ಕೆ ತಗೋದಾರ ಅಂತ ತಿಳ್ಕೋಬೇಕು. ನಾವು ಅವ್ರನ್ನ ಹಿಂದಿಂದ ಫಾಲೋ ಮಾಡ್ಕೊಬಿಟ್ಟು ಅವ್ರು ಮಾರಿದಾರ ತರದಾರ ಫಸ್ಟಲ್ಲಿ ನೋಡ್ಕೋಬೇಕು. ತರಿಯೋಕ್ಕೆ ಕೊಟ್ಟರೆ ತರಿಯೋರನ್ನ ತಗೊಂಡಾಗ ಪೊಲೀಸ್ ಸ್ಟೇಷನ್ ನಿಲ್ಲಿಸ್ಬೇಕು, ಅಷ್ಟೇ ಸರ್. ಜಗನ್ನಾಥ್, ಹಸುನ ಪೂಜೆ ಮಾಡ್ತೀರಾ? ಯಾರನ್ನ? ಹಸು, ಗೋವು. ಖಂಡಿತ ಮಾಡ್ತೀವಿ. ಹಸುನ ಯಾಕೆ ಪೂಜೆ ಮಾಡ್ತೀರಿ? ನಮ್ಮ ಕಾಮಧೇನು. ನೀವು ದೇವರು ಅಂತ ಹಸುನ ಪೂಜೆ ಮಾಡ್ತೀರಿ, ಒಂದು ಕಡೆ ಗೋನ ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡೋದು ತಪ್ಪು ಅಂತಲೇ ಹೇಳೋದು. ಹತ್ಯೆ ಮಾಡಬಾರ್ದು ಅಂತ ರಾಜ್ಯದಲ್ಲಿ ಕಾನೂನಿದೆ, ಕಾನೂನು ಯಾರು ಪಾಲಿಸ್ತಾ ಇಲ್ಲ. ಕಾರಣ ಗೌರ್ಮೆಂಟು. ಕಾನೂನಿಗಿಂತ ಗೌರ್ಮೆಂಟ್ ದೊಡ್ಡದಲ್ಲ, ಆದರೂ ಗೌರ್ಮೆಂಟೇ ನಡೆಸ್ತಾ ಇದೆ. ಕಾನೂನುಗಳನ್ನ ಅವರು ಹೆಂಗೆ ಮಾಡಬೇಕು, ಹೆಂಗೆ ತಿರ್ಸ್ಬೇಕು ಮಾಡಿಕೊಂಡು ಕ್ಲೀನಾಗಿ ಮಾಡ್ತಾವ್ರೆ. ಕಾನೂನು ಇದು ಬದಲಾಗಬೇಕಲ್ಲ. ಕಾನೂನು ಗೌರವ ಕೊಡಬೇಕು ಅಂದರೆ ಈ ವ್ಯವಸ್ಥೆ ಬದಲಾಗಬೇಕಲ್ಲ. ಗೌರ್ಮೆಂಟೇ ಬದಲಾಗಬೇಕಾ? ಹೌದು. ಓಕೆ, ಫೈನಲಿ ಗೋ ಹತ್ಯೆ ಮಾಡೋರಿಗೆ ಏನು ಹೇಳಿಕ್ಕೆ ಬಯಸ್ತೀರಿ? ದಯವಿಟ್ಟು ಮಾಡಬೇಡಿ, ಗೋ ಹತ್ಯೆ ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ನಿಮ್ಮ ಹೆಸರು? ವೆಂಕಟೇಶ್ ಮೂರ್ತಿ ಅಂತ. ವೆಂಕಟೇಶ್ ಮೂರ್ತಿ ಸರ್, ಹಸುನ ಪೂಜೆ ಮಾಡ್ತೀರಾ? ಹಸುನ ಖಂಡಿತವಾಗ್ಲೂ ಸರ್, ಅದನ್ನು ಕಾಮಧೇನು ಅಂತೀವಿ. ಹಸುಗಳಲ್ಲಿ ಎಲ್ಲ ದೇವತೆಗಳು ನೆಲೆಸಿದ್ದಾರೆ. ಅದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಸನಾತನ ಧರ್ಮದಿಂದಲೂ ಬಂದಿದೆ. ನಿಜವಾಗ್ಲೂ ಇವತ್ತು ಅದನ್ನು ಲಕ್ಷ್ಮಿ ಅಂತ ನಾವು ಪೂಜೆ ಮಾಡ್ತೀವಿ. ಹಸುಗೆ ಅಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಹಸು ನೋಡಿ, ಹಸುವಲ್ಲಿ ಹಾಲು ಕೊಡುತ್ತೆ ನಮಗೆ, ಸಗಣಿ. ಆಮೇಲೆ ಈ ಹಳ್ಳಿಗಳ ಕಡೆ ಏನಾಯಿತು, ಸಗಣಿಯಲ್ಲಿ ಮುಂದೆ ಸಾರಿಸ್ತಾ ಇದ್ರು. ಇಟ್ ಈಸ್ ಜಸ್ಟ್ ಲೈಕ್ ಇನ್ಫೆಕ್ಷನ್ ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು. ಆ ಗಂಜಲ ಇದೆಯಲ್ಲ, ಕರೆಕ್ಟಾಗಿ 90 ದಿವಸ ಕುಡಿದ್ರೆ ನಿಜವಾಗ್ಲೂ ನಿಮಗೆ ಕ್ಯಾನ್ಸರು ಏನಿದ್ರು ಹೊರಟೋಗುತ್ತೆ. ಎಷ್ಟೋ ರೋಗಗಳಿಗೆ ಇವ್ರಿಗೆ ಗೊತ್ತಿಲ್ಲ. ಒಂದು 50 ml ತಗೋಬೇಕು, ಭಾಳ ಖಾರವಾಗಿರುತ್ತೆ. ಅದನ್ನೇನು ಮಾಡ್ತಾರೆ, ಅಂಗಡಿಯಲ್ಲಿ ತೊಗೋಬೇಕು. ನಾವು ಇಲ್ಲೇ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದು ಫಿಲ್ಟರ್ ಮಾಡಿರೋಲ್ಲ.
ಸೊ ನಾವು ಅದು ತೊಗೊಂಡ್ರೆ ಅವರು ಆರು ಸಲ ಫಿಲ್ಟ್ರ್ ಮಾಡಿ ಕೊಡ್ತಾರೆ. ಒಂದು 50 ml ಡೈಲಿ ಕುಡಿದ್ಬಿಟ್ರೆ ನಿಮಗೆ ಸರ್ವ ರೋಗ ನಿವಾರಣೆ. ಓಕೆ, ಈಗ ನೀವು ಗೋವಿನಿಂದ ಉಪಯೋಗ ಆಗುತ್ತೆ ಅನ್ನೋದು ಒಂದು ಕಾರಣಕ್ಕೆ ನೀವು ಗೋವನ್ನು ಹತ್ಯೆ ಮಾಡಬಾರ್ದು ಅಂತ ಹೇಳ್ತಾ ಇದ್ರಲ್ಲ, ಸರ್ ಭಾವನಾತ್ಮಕವಾಗಿ ನಮ್ಮ ಹಿಂದಿನಿಂದಲೂ ನಮ್ಮ ಹಿರಿಯರು ಪೂಜ್ಯರು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ ಸರ್. ನಾವು ಸುಮ್ಮನೆ ಇದು ಅಂತ ನಾವು ಸಾಕ್ತಾ ಇಲ್ಲ. ಏನು ಮಹತ್ವ ಇದೆ ಸರ್? ಮಹತ್ವ ಹೇಳಿದ್ನಲ್ಲ ಇಷ್ಟೆಲ್ಲ. ಈಗ ಅದು ಪ್ರತ್ಯಕ್ಷ ದೇವರು. ನಿಜವಾಗ್ಲೂ ನಿಮಗೆ ಪ್ರತ್ಯಕ್ಷ ದೇವರು ಅಂತ ನೀವು ಹೇಳ್ತೀರಿ, ಹಿಂದೂಗಳು ದೇವರು ಅಂತ ಪೂಜೆ ಮಾಡ್ತಾರೆ, ಒಂದು ಕಡೆ ಗೋವನ್ನು ಹತ್ಯೆ ಮಾಡ್ತಾರೆ. ಅದು ಖಂಡನೀಯ. ಅವ್ರಿಗೆ ಗೊತ್ತಿಲ್ಲ ಅವರು. ಯಾಕಂದ್ರೆ ಅವು ನಮ್ಮ ಧರ್ಮದಲ್ಲಿ ಹಸುವಿನ ಬಗ್ಗೆ ಸುಮಾರು ಹೇಳಿದ್ದಾರೆ. ಯಾರೇ ಕೇಳಿ ಹಿಂದೂ ಧರ್ಮದಲ್ಲಿ ಹಸು ಅಂತ ಹೇಳಿದ್ರೆ ಕೈ ಎತ್ತಿ ಮುಗಿತಾರೆ ಅಲ್ವಾ? ಅವ್ರು ಯಾರೋ ಮೂಢನಂಬಿಕೆ ಇರೋರು ಅದನ್ನ ಬೇಕಂತ ಇದನ್ನ ವಿರೋಧ ಮಾಡೋರು ಹೇಳ್ತಾರೆ ವಿನಃ ನಿಜವಾಗ್ಲೂ ಹಸು ಹೇಳ್ತಾ ಇದ್ದೀನಲ್ಲ ಇವತ್ತು, ಪ್ರತಿಯೊಂದು ಹಸುವಿನಲ್ಲಿ ಉಪಯುಕ್ತವಾಗಿದೆ. ಅದು ನಮ್ಮ ಸಂಸ್ಕೃತಿ ಪರಂಪರೆ ಸನಾತನದಲ್ಲಿ ಒಂದು ನೋಡಿ, ಮನೆ ನೀವು ಗೃಹಪ್ರವೇಶ ಮಾಡಬೇಕಾದ್ರೆ ಫಸ್ಟು ಹಸುನ ಒಳಗಡೆ ನಾವು ಬಿಟ್ಕೊಳ್ತೀವಿ, ಅದಕ್ಕೆ ಪೂಜೆ ಮಾಡ್ತೀವಿ. ಇವತ್ತಿನ ದಿವಸ ಯಾವುದೇ ಆಗಲಿ ಮನೆ ಹತ್ರಕ್ಕೆ ಯಾರನ್ನ ಹಸು ಹಿಡ್ಕೊಂಡ್ಬಂದು ಕೇಳಿದ್ರೆ ಅದಕ್ಕೆ ನಾವು ಅಕ್ಕಿ ಬೆಲ್ಲ ನಾವು ಕೊಡ್ತೀವಿ, ಆಯಿತಾ? ಆ ಥರ ಇದು ನಿಜವಾಗ್ಲೂ ಇದನ್ನು ಹತ್ಯೆ ಮಾಡೋರು ಅವರು ಮನುಷ್ಯರಲ್ಲ, ಅವರು ಕಟಕರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ ಗೋವು ಅನ್ನೋದು ನಿಜವಾಗ್ಲೂ ದೇವರಿಗೆ ಸಮಾನ. ಈಗ ದೇವರು ನಮಗೆ ಕಾಣೋದಿಲ್ಲ, ಬಟ್ ಹಸು ಅಷ್ಟೇ. ಹಸುವಿನಲ್ಲಿರೋ ಗುಣಗಳು ಅವೆಲ್ಲ ನೋಡ್ಕೊಂಡು ಹೋದರೆ ಎಷ್ಟೋ ದೇವತೆಗಳು ನೆಲೆಸಿದ್ದಾರೆ ಸರ್ ಒಂದೊಂದು ಭಾಗದಲ್ಲಿ, ಒಂದೊಂದು ಇದರಲ್ಲಿ. ಓಕೆ ಸರ್, ಫೈನಲಿ ರಾಜ್ಯದಲ್ಲಿ ಗೋಹತ್ಯೆ ಕಾನೂನು ನಿಷೇಧ ಇದೆ. ಹೌದಾ? ರಾಜ್ಯದಲ್ಲಿ ಗೋಹತ್ಯೆ ಕಾನೂನು ನಿಷೇಧ ಇದ್ರೂ ಕೂಡ ಗೋಹತ್ಯೆ ನಡೆಯುತ್ತೆ, ಯಾವುದೇ ಪ್ರಕರಣಗಳು ದಾಖಲಾಗಲ್ಲ. ಇದಕ್ಕೆ ಸರ್ಕಾರ ಇದು ಮಾಡ್ತಾ ಇಲ್ವಲ್ಲ ಸರ್? ಸರ್ಕಾರ ಕಣ್ಮುಚ್ಚಿ ಕುಂತಿದೆಯಲ್ಲ. ಸರ್ಕಾರ ಕಣ್ಮುಚ್ಚಿ ಕುಂತಿರ್ಬೇಕಾದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಈಗ ಹಿಂದೂಗಳಿಗೆ ನಾವು ತಿಳುವಳಿಕೆ ಹೇಳಬೇಕು, ಗೋಹತ್ಯೆ ಅಂದರೆ ಏನು, ಯಾಕೆ ಇದಾಗ್ತಾ ಇದೆ. ಎಲ್ಲರೂ ಗೊತ್ತು, ಎಲ್ಲರ ಮನೆಗಳಲ್ಲೂ ಹಸುಗಳು, ಈಗ ಹಳ್ಳಿಗಳಲ್ಲಿ ಹೋದ್ರೆ ಎಲ್ಲರ ಮನೆಯಲ್ಲೂ ಹಸುಗಳಿರುತ್ತೆ ಅಲ್ವಾ? ಪ್ರಾಣಿ ಇದು ಎಮ್ಮೆ ಅದೆಲ್ಲ ಬಿಟ್ಬಿಡಿ, ಅದು ಹಸು ಮಾತ್ರ ಅವರು ಪ್ರಾಮುಖ್ಯತೆ ಕೊಡ್ತಾರೆ. ಈಗ ಸಂಕ್ರಾಂತಿ ಹಬ್ಬದಲ್ಲಿ ನೋಡಿ, ಹಸುಗಳಿಗೆ ನಾವು ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಅದಕ್ಕೆ ಪೂಜೆ ಮಾಡಿ ಇದೆಲ್ಲ ಮಾಡಿ ನಾವು ಭಾಳ ಇದಿದೆ. ಇವಾಗಲೂ ಮಂಡ್ಯದಲ್ಲಿ ಯಾವುದೋ ಒಂದು ಹಸು ಮನೆಗೆ ಕರ್ಕೊಬಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆಗೆ ಅದು ಬಂದರೆ ಸಾಕು ಅಂತ ಇದು ಮಾಡ್ತಾ ಇದ್ದಾರೆ. ಎಷ್ಟೋ ಸಾವಿರ ಜನಗಳಿಗೆ ಅದರಿಂದ ಒಳ್ಳೆಯದಾಗ್ತಾ ಇದೆ. ನನ್ನ ದೃಷ್ಟಿಯಲ್ಲಿ ಗೋಹತ್ಯೆ ಖಂಡನೀಯ. ಸರ್ಕಾರ ಇದಕ್ಕೆ ಸರಿಯಾದ ಸೂಕ್ತವಾದ ಕ್ರಮಗೊಳ್ಳಬೇಕು, ಅಂಥವ್ರಿಗೆ ಸರಿಯಾದ ಶಿಕ್ಷೆ ನೀಡಬೇಕು, ಆಮೇಲೆ ಜನಗಳಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ? ಮಹಾದೇವ ಸ್ವಾಮಿ. ಹಸುನ ಪೂಜೆ ಮಾಡ್ತೀರಾ? ಪೂಜೆ ಮಾಡ್ತೀವಿ. ಯಾಕೆ ಮಾಡ್ತೀರಿ? ಹಸು ಗೋಮಾತೆ ದೇವ್ರ ಸಮಾನ ಅಂತ. ದೇವ್ರ ಸಮಾನ ಅಂತ ಪೂಜೆ ಮಾಡ್ತಾರೆ. ಒಂದು ಕಡೆ ಹಿಂದೂಗಳು ದೇವರು ಅಂತ ಪೂಜೆ ಮಾಡ್ತಾರೆ, ಒಂದು ಕಡೆ ಕಡಿ ತಿಂತಾರೆ. ಏನು ಹೇಳಿ ಬಯಸ್ತೀರಿ? ಅದು ಕಡಿಬಾರ್ದು ಅಂತ ನನ್ನ ಪ್ರಕಾರ. ಯಾಕೆ ಕಡಿಬಾರ್ದು? ಹಸು ದೇವ್ರ ಸಮಾನ ಪೂಜೆ ಮಾಡ್ತೀವಲ್ಲ, ಹಸು ಹಾಲು ಕೊಡುತ್ತಲ್ಲ, ಹಾಲು ಅಮೃತ ಅಲ್ವಾ, ಅದಕ್ಕೋಸ್ಕರ ಹಸುವಿನ ಬಗ್ಗೆ ಗೌರವ ಇದೆ. ಹೌದೌದು. ಒಂದು ಹಸು ಒಂದು ಮನೆಗೆ ಪೂಜೆ ಮಾಡ್ಬೇಕಾದ್ರೆ ಹಸುನೇ ಬೇಕು. ಹಸು ಇಲ್ಲದೆ ಪೂಜಾರಿ ಇಲ್ಲ ಅಂದ್ರೆ ಹಸು ಕರೆದ್ರು ಪೂಜೆ ಮಾಡಿ ಹೊಸ ಮನೆಗೆ ಹೋಗ್ಬೋದು, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಸು ದೇವ್ರ ಸಮಾನ. ಓಕೆ, ಗೋಹತ್ಯೆ ಮಾಡೋರು ಏನು ಹೇಳಿ ಬಯಸ್ತೀರಿ? ಗೋಹತ್ಯೆ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಮಾಡೋರು ಏನು ಹೇಳಿ ಬಯಸ್ತೀರಿ? ಆದಷ್ಟು ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಓಕೆ, ನೀವು ಮಾಡಬಾರ್ದು ಅಂತ ಹೇಳ್ತೀರಿ. ಮಾಡಬಾರ್ದು ಅಂತಾನೆ ರಾಜ್ಯದಲ್ಲಿ ಕಾನೂನು ಇದೆ. ಹೌದೌದು, ಎಷ್ಟು ಕಾನೂನು ರಾಜ್ಯದಲ್ಲಿ ಕಾನೂನು ಇದೆ. ಆ ಕಾನೂನನ್ನ ಮೀರಿ ಕೂಡ ಗೋಹತ್ಯೆ ನಡೆಯುತ್ತೆ. ಹೌದು, ಅದು ಕಠಿಣ ಕ್ರಮ ತಗೋಬೇಕು. ಕಠಿಣ ಕ್ರಮ ತಗೋಬೇಕು. ಅದು ಮಾಡಬಾರ್ದು. ಯಾಕೆ ತಗೊಂತಿಲ್ಲ? ನಿಮ್ಮ ಅನಿಸಿಕೆ ಏನಿರ್ಬೋದು? ನಮ್ಮ ಅನಿಸಿಕೆ ಹಸುನ ಗೋಮಾತೆನ ಪೂಜೆ ಮಾಡೋದನ್ನ ಕಡಿಬಾರ್ದು ಅಂತ ನನ್ನ ಅನಿಸಿಕೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ ಕಣ್ ಮುಂದೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಯಾವ್ದೋ ಒಂದು ಗಾಡಿ ಬರುತ್ತೆ ಹೆಲ್ಮೆಟ್ ಹಾಕೊಳ್ದೆ, ಅವ್ರನ್ನ ಹಿಡಿದು ದಂಡ ಹಾಕ್ತಾರೆ. ಹಾಕ್ತಾರೆ. ಬಟ್ ಗೋಹತ್ಯೆ ನಡೀತಿದ್ರು ಕೂಡ ಅಲ್ಲಿ ಯಾವುದೇ ಕ್ರಮವನ್ನು ಅವ್ರು ಹೋಗಿ ತಗೊಳ್ಳಲ್ಲ. ಇದಕ್ಕೆ ರೀಸನ್ ಏನಿರ್ಬೋದು? ತಗೋಬೇಕು ಸರ್ಕಾರ, ತಗೊಳ್ದ ಕಾನೂನು ಇದ್ರೂ ಕೂಡ ಪೊಲೀಸ್ನವ್ರು ತಗೊಳ್ದಿರೋದಕ್ಕೆ ಕಾರಣ ಏನಿರ್ಬೋದು? ಅದು ಒಳಗೆ ಅಡ್ಜಸ್ಟ್ಮೆಂಟ್ ಬೇಕು ಅನ್ನೋರು ಮಾಡ್ತಾರೆ. ಒಬ್ಬೊಬ್ರು ಆ ಥರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕಿಲ್ಲ, ಸರ್ಕಾರದಿಂದ ಕಾನೂನು ತಗೊಂಡು ಸರಿ ಮಾಡಬೇಕು. ಓಕೆ, ಫೈನಲ್ ಕ್ವಶನ್ನು. ಗೋಹತ್ಯೆ ನಿಷೇಧ ಇದೆ, ಗೋಹತ್ಯೆ ನಡೀತಿದೆ, ಇದಕ್ಕೆ ನೀವು ಏನು ಹೇಳಿಕ್ ಬಯಸ್ತೀರಿ ಜನರಿಗೆ? ಇದು ಕಡಖಂಡಿತವಾಗಿ ನಿಲ್ಲಿಸಬೇಕು ಅಂತ ನನ್ನ ಅನಿಸಿಕೆ. ಮಾಡಬಾರ್ದು ಅಂತ. ಅದು ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ತಿದ್ದಿ ಬುದ್ಧಿ ಹೇಳಿ ಅವರ ಮಾಡಬೇಕಷ್ಟೆ, ಮಾಡಬಾರ್ದು. ಏನು ಮಾತಾಡ್ಬೇಕಪ್ಪ? ನಿಮ್ಮ ಹೆಸರು? ನನ್ನ ಹೆಸರು ಎಲ್ಲಮ್ಮ. ಎಲ್ಲಮ್ಮ. ಹಸುನ ಪೂಜೆ ಮಾಡ್ತೀರಾ? ಹೌದು, ಪೂಜೆ ಮಾಡ್ತೀರಾ? ಮಾಡ್ತೀವಿ. ಯಾಕೆ ಮಾಡ್ತೀರಿ? ದೇವರು ಅಂತ ಪೂಜೆ ಮಾಡ್ತೀರಿ.
ಬೇರೆ ಪ್ರಾಣಿಗಳನ್ನ ಪೂಜೆ ಮಾಡ್ಬೋದಲ್ಲ, ಹಸುನೇ ಯಾಕೆ ದೇವ್ರು ಅಂತ ಪೂಜೆ ಮಾಡ್ತೀರಿ? ಹಸು ಅಂದರೆ ನಮ್ಮ ಮನೆ ಲಕ್ಷ್ಮಿ ಅಂತ. ನಿಮ್ಮ ಮನೆ ಲಕ್ಷ್ಮಿ ಅಂತ. ಹೌದು. ನಿಮ್ಮ ಮನೆ ಲಕ್ಷ್ಮಿ ಅಂತ ನೀವು ಪೂಜೆ ಮಾಡ್ತೀರಿ, ಒಂದು ಕಡೆ ಗೋವನ್ನ ಕಡ್ದು ತಿಂತಾರೆ, ಹಾಂ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವ್ರು ಮಾಡಿರೋ ಪಾಪ ಅವ್ರು ತಿಂತಾರೆ. ಅವ್ರು ಮಾಡಿರೋ ಪಾಪ ಅವ್ರು ತಿಂತಾರೆ. ಅಲ್ಲ, ಕಡಿಯೋದು ಸರಿನಾ ತಪ್ಪ? ಅದು ತಪ್ಪೇ. ತಪ್ಪು. ಹೌದು. ಏನು ಹೇಳಿಕ್ ಬಯಸ್ತೀರಿ ಕಡಿಯೋರಿಗೆ? ಅವರು ಕಟಕ್ ನನ್ನ ಮಕ್ಕಳು ಅಂತೀವಿ. ಅವ್ರಿಗೆ ದೇವ್ರು ಅನ್ನೋದು ಗೊತ್ತಿರಲ್ಲ, ಅದಕ್ಕೆ ಅವ್ರು ಕಡ್ದು ತಿಂತಾರೆ. ಹಾಂ, ಅದು ನಾವು ಪೂಜಿಸ್ತೀವಿ, ನಾವು ತಿನ್ನಲ್ಲ. ಇಷ್ಟೇ. ಈಗ ನೀವು ಅವ್ರಿಗೆ ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಂತ ನೀವು ಪೂಜೆ ಮಾಡ್ತೀರಿ, ನಿಮ್ಗೆ ಬೇಜಾರಾಗುತ್ತೋ ಏನಾಗುತ್ತೋ ಮತ್ತೊಂದಾಗುತ್ತೋ, ನೀವು ಅವ್ರಿಗೆ ಯಾವ ರೀತಿ ಹೇಳ್ತೀರಿ? ನಾವು ಅದು ಮಿರ್ಗರು ನನ್ನ ಮಕ್ಕಳು ಅವರು ಅಂತ ಹೇಳ್ತೀವಿ. ಏನು ಹೇಳ್ತೀರಿ? ಅವರು ಒಂದು ಕಟಕ್ ನನ್ನ ಮಕ್ಕಳು ಅಂತೀವಿ. ಹೌದು, ನಾವು ದೇವ್ರು ಅಂತ ಪೂಜಿಸ್ತೀವಿ. ಅದಕ್ಕೋಸ್ಕರ ಕಟ್ ಮಾಡಬಾರ್ದು. ಹೌದು. ಸರಿ ಅಮ್ಮ. ಸರ್ ನಮಸ್ತೆ, ನಿಮ್ಮ ಹೆಸರು? ವೆಂಕಟೇಶ್ ರೆಡ್ಡಿ. ವೆಂಕಟೇಶ್ ರೆಡ್ಡಿ. ಹಾಂ, ಸರ್, ಗೋವನ್ ಪೂಜೆ ಮಾಡ್ತೀರಾ? ಮಾಡ್ತೀವಿ. ಯಾಕೆ ಮಾಡ್ತೀರಿ? ಗೋವಿನ ಪೂಜೆ ಮಾಡಿದರೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಹಿಂದೂ ಸಮಾಜದಲ್ಲಿ ಗೋವಿನ ಪೂಜೆ ಮಾಡಿದರೆ ಒಳ್ಳೆಯದು. ಯಾರು ಹೇಳಿದ್ದಾರೆ ಒಳ್ಳೇದಾಗುತ್ತೆ ಅಂತ? ಯಾಕೆ ಒಳ್ಳೇದಾಗಲ್ಲ? ಪುನಃ ಸನಾತನ ಕಾಲದಿಂದ ಬಂದಿದೆ, ಯಾಕಾಗಲ್ಲ ಹೇಳಪ್ಪ? ಅದರಿಂದ ನಮಗೇನಾದ್ರು ತೊಂದರೆ ಇದೆಯಾ? ಉಪಯೋಗ ಇದೆ. ಅದನ್ನು ಇದರಲ್ಲೇ ಸಾಯಿಸ್ತಾರೆ, ಮತ್ತು ಆ ಮರಿಗಳನ್ನೂ ಬಿಡಲ್ಲ, ಎಲ್ಲ ಇದು ಮಾಡ್ತಾರೆ. ಅದೆಷ್ಟು ತೊಂದರೆ ಆಗುತ್ತೆ. ಇವಾಗ ನಮಗೆ ಹಸುವಿಂದ ಹಾಲು ಬರುತ್ತೆ, ಮಕ್ಕಳಿಗೂ ಉಪಯೋಗ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ. ಅದನ್ನು ನಾವು ಇದು ಮಾಡೋದ್ರಿಂದ ನಮಗೇನು ಲಾಭ ಬರುತ್ತೆ ನೀವೇ ಹೇಳಪ್ಪ. ಓಕೆ, ನೀವು ಗೋವನ್ನ ದೇವರು ಅಂತ ಪೂಜೆ ಮಾಡ್ತೀರಿ. ಹೌದು. ಒಂದು ಕಡೆ ಗೋನ ಹತ್ಯೆ ಮಾಡ್ತಾರೆ. ಹೌದು. ನೀವೇನು ಹೇಳಿ ಬಯಸ್ತೀರಿ? ಅದು ಬಹಳ ತಪ್ಪು ಅಂತ ನನ್ನ ಭಾವನೆ. ಹತ್ಯೆ ಮಾಡೋದ್ರಿಂದ ಬಹಳ ತಪ್ಪು ಅಂತ ನನ್ನ ಭಾವನೆ. ಯಾಕೆ ಅಂದರೆ ಅದು ಹತ್ಯೆ ಮಾಡೋದ್ರಿಂದ ಅದರಿಂದ ಏನು ಪ್ರಯೋಜನ ಇದೆ? ಈಗ ಅದು ಬದುಕಿರೋದ್ರಿಂದ ನಮ್ಗೆ ಹಾಲು ಕೊಡುತ್ತೆ, ಆಮೇಲೆ ಅದರಿಂದ ಇದು ಗೊಬ್ಬರ ಕೊಡುತ್ತೆ. ಈಗ ನಾವು ಏನಾದ್ರು ಬೆಳಿಬೇಕಾದ್ರೂ ಅದ್ರ ಗೊಬ್ಬರ ಬೇಕು. ಆ ಗೊಬ್ಬರ ಇಲ್ಲಾಂದ್ರೆ ನೀವು ಕಾಂಪೋಸ್ಟ್ ಗೊಬ್ಬರ ಹಾಕಿರೋದ್ರಿಂದ ಹೆಲ್ತ್ಗೆ ಎಫೆಕ್ಟು. ಅದೇ ನೀವು ಮೊದಲ ಕಾಲದಲ್ಲಿ ಬರೀ ದನಗಳ ಗೊಬ್ಬರ, ಕುರಿಗಳ ಗೊಬ್ಬರ ಇವೆಲ್ಲ ಹಾಕ್ಬಿಟ್ಟು ಬೆಳೀತಾ ಇರೋದ್ರಿಂದ ಏನೂ ಕಾಯಿಲೆ ಇರಲಿಲ್ಲ. ಈಗ 108 ಕಾಯಿಲೆ ಇರುತ್ತೆ. ಈ ಬರ್ತಾ ಇರೋ ಫುಡ್ಡಲ್ಲಿ ಕೂಡ ಕೆಮಿಕಲ್ಸ್ ಇದೆ. ಯಾಕೆ ನೀವೇ ಹೇಳಿ ಅಲ್ವಾ? ಮತ್ತು ಆ ಥರ ಇದೆ ಇವಾಗ ಪೊಸಿಷನ್. ಅದರಿಂದ ಗೋವಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಒಳ್ಳೆ ಇದಿದೆ. ಅದರಿಂದ ಸನಾತನ ಕಾಲದಿಂದ ನಡ್ಕೊಂಬಂದಿರೋದು ಏನು, ಅದರಿಂದ ತಪ್ಪಿಲ್ಲ. ಅದರಲ್ಲಿ ಸಗಣಿ ಬರುತ್ತೆ, ಗಂಜರ ಬರುತ್ತೆ, ಅದನ್ನೆಲ್ಲ ಉಪಯೋಗಿಸ್ತೀರ. ಅದರ ಗಂಜರನ್ನು ನೀವು ಪೂಜೆ ಮಾಡೋಕ್ಕೆ ಉಪಯೋಗಿಸ್ತೀರ. ನೀವೊಬ್ಬ ಸಾಯಿಲಿ, ಒಬ್ಬ ಹುಟ್ಟಲಿ, ಅದಕ್ಕೆ ಗಂಜರ ಬೇಕು. ಈ ಪೂಜಾರರು ಕೇಳಿದ್ರು ಗಂಜರ ತಗೊಂಬ ಅಂತಾರೆ, ಅದಕ್ಕೆ ಪಂಚಾಮೃತ ಅಂತ ಹೇಳ್ತಾರೆ. ಅದು ಯಾವುದೇ ನೀನು ಕಾರ್ಯ ಮಾಡಬೇಕಾದ್ರೆ, ಸಿದ್ಧಿ ಆಗಬೇಕಾದ್ರೆ ಅದರದ್ದು ಇದ್ಬೇಕು. ಅದಿಲ್ಲ ಅಂದರೆ ಆಗಲ್ಲ. ಇಲ್ಲಿಂದ ಒಬ್ಬ ತುಮಕೂರಲ್ಲಿ ಒಬ್ಬ ಇದ್ದ, ರಾಜನಗರಲ್ಲಿ ಮನೆ. ಅವನದು ಸುಮಾರು ಹಸುಗಳು ತುಮಕೂರಲ್ಲಿ ಎಸ್ಟೇಟಲ್ಲಿತ್ತು. ಅವನು ಹೋದರೆ ಕಾರ್ ಬುಕ್ ಮಾಡೋಕ್ಕೆ ಹೋದರೆ ಪಂಚೆ ಕಟ್ಕೊಂಡು ಹೋಗಿದ್ದಕ್ಕೆ ನೀನು ಇದಾಗಲ್ಲ ನಿಂದು ಹೋಗ್ರಿ ಅಂತ ಆಚೆ ಕಳಿಸ್ಬಿಟ್ಟ. ಅವನು ಅದೇ ಮಾಡಿ ಎಲ್ಲ ಡಿ ತಂದುಬಿಟ್ಟು ಕಂಪ್ನಿಗೆ ಒಂದು ಲೆಟ್ರ್ ಬರೆದ. ಅವನು ಎಜುಕೇಟೆಡ್ಡು, ಬರೆದುಬಿಟ್ಟು ಒಂದೇ ದಿನ ಡಿ ತೊಗೊಂಡೋದ BMW ಕಾರ್ಗೆ. ಆಮೇಲೆ ಅವನು ಮ್ಯಾನೇಜರ್ ಉಗಿದು ಅವ್ರಿಗೆ ಇದು ಮಾಡಿ ಒಂದೇ ದಿನ ಸ್ಯಾಂಕ್ಷನ್ ಮಾಡಿ ಕಾರ್ ಕಳಿಸ್ತಾ. ಅವನು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾನೆ. ಇದು ಇದು ಹಸಿನ ಮೂತ್ರ, ಸಗಣಿ ಇವೆಲ್ಲ ಅಮೇರಿಕಾಗೆ ಕಳಿಸ್ತಾನೆ. ಅವ್ನು ಎಷ್ಟೋ ಬಿಸ್ನೆಸ್ ಇದೆ. ಅವ್ನು ಬಂದ ತಕ್ಷಣ ಡಿಗ್ರೇಡ್ ಮಾಡಿಬಿಟ್ರು. ಅದಕ್ಕೆ ಅವನು ಒಂಥರ ಹೇಳ್ದ, ನೋಡಿ ಸರ್, ನಾವು ಹಸು ಸಾಕೋದ್ರಿಂದ ನಮಗೇನು ಇದು ಮಾಡಿಲ್ಲ, ನಾವು ಇಷ್ಟೆಲ್ಲ ಮಾಡೋದ್ರಿಂದನೇ ನಿಮಗೆ ಉಪಯೋಗ ಆಗುತ್ತೆ, ಅದರಿಂದ ನಿಮ್ಗೇನಾಗಿದೆ ಹೇಳಿ ಅಂತ ಹೇಳ್ಬಿಟ್ಟು ಅವನು ಇದು ಮಾಡೋದು. ಈಗ ಎತ್ತುಗಳಿಂದ ವ್ಯವಸಾಯನೂ ಮಾಡ್ತಾರೆ. ಈಗೇನೋ ಟ್ರ್ಯಾಕ್ಟ್ರು ಅವೆಲ್ಲ, ಅದಕ್ಕೆ ಮೊದಲ ಕಾಲದಲ್ಲಿ ಟ್ರ್ಯಾಕ್ಟ್ರ್ ಎಲ್ಲಿತ್ತು ಸರ್ ನಿಮಗೆ? ಈಗ ಹಸು ಎತ್ತುಗಳಿಂದನೇ ಹೊಲ ಎಲ್ಲ ಉಳುಮೆ ಮಾಡ್ತಾಯಿದ್ರು, ಗದ್ದೆ ಉಳುಮೆ ಮಾಡ್ತಾಯಿದ್ರು, ಅದರಿಂದ ಬೆಳೀತಾ ಇದ್ದರು. ಈಗ ಭತ್ತ ಆಗಲಿ, ರಾಗಿ ಆಗಲಿ, ಒಂದು ಏನೇ ವ್ಯವಸಾಯ ಮಾಡ್ಬೇಕಾದ್ರೆ ಅದರಿಂದ ಉಳುಮೆ ಮಾಡ್ತಾಯಿದ್ರೆ ಇಲ್ವಾ ಸರ್? ಅದರಿಂದ ಎಷ್ಟು ಉಪಯೋಗ ಇದೆ ನೀವು ಹೇಳಿ. ಕೆಲವರು ಹೇಳ್ತಾರೆ, ಕೆಲವು ರಾಜಕೀಯ ಪಕ್ಷಗಳು ಹೇಳ್ತವೆ ರೈತರಿಗೆ ಲಾಸ್ ಆಗುತ್ತೆ. ಈಗ ಒಂದು ಹಸುನ ಚಿಕ್ಕ ವಯಸ್ಸಿಂದ ದುಡ್ಕೊಂಡು ಬೆಳೆಸ್ಕೊಂಡು ತಗೊಂಡು ಬಂದಿರ್ತಾರೆ, ಕೊನೆಗಾಲದಲ್ಲಿ ಅದ್ರ ಕೆಲಸ ಮಾಡೋಕ್ಕಾಗಲ್ಲ, ಅದು ಯಾರಿಗಾನ ಕೊಟ್ಟರೆ ಬೇರೆ ಯಾರು ತಗೊಳ ಕಟುಕರು ಅಲ್ಲ. ಕಟುಕರು ಅಂದ್ರೆ ಈಗ ಅದೇ ಕಸಾಯದವ್ರು ತಗೊಂತಾರೆ, ಅವರೇನೆ ದುಡ್ಡು ಬರುತ್ತೆ ಕೊಟ್ರೆ ಹೇಳ್ತಾರೆ ಕೆಲವು. ಸರ್ ಅದು ತಪ್ಪು ಸರ್. ಈಗ ಅದರಿಂದ ಅವ್ನು ಬದುಕಿರ್ತಾನೆ. ಈಗ ಈಗ ನಿನ್ನ ತಂದೆ ತಾಯಿನೇ ಆಗಲಿ, ನೀವು ಅವರು ಈಗೇನು ಸಾಕಲ್ಲ ಬಿಡಿ, ತಂದೆ ತಾಯಿ ಯಾರನ್ನೂ ಸಾಕಲ್ಲ. ಈಗ ಅವರು ಪಾಪ ಮಗು ಹುಟ್ಟಿದಾಗಿಂದ ಅವ್ರು ಸಾಕಿ ಓದಿಸಿ ಎಲ್ಲ ಮಾಡಿರ್ತಾರೆ. ಲಾಸ್ಟ್ಗೆ ಏನು ಮಾಡಿದ್ರೆ ತಂದೆ ತಾಯಿನ ದೂರ ತಳ್ಳಿಬಿಡ್ತಾರೆ. ಬಟ್ ಅದು ತಪ್ಪಲ್ವ? ಇವು ಹಂಗೆ ತಾನೆ ಸರ್. ಇವು ಸಣ್ಣದರಿಂದ ಅವ್ರು ವ್ಯವಸಾಯ ಮಾಡಿಕೊಟ್ಟಿರ್ತವೆ, ಅದರಿಂದ ಫಲ ಮಾಡಿರ್ತಾರೆ, ಹಾಲು ಕರೆದಿರ್ತಾರೆ, ತಿಂದಿರ್ತಾರೆ, ಎಲ್ಲ ಮಾಡಿರ್ತಾರೆ. ಅದನ್ನು ಲಾಸ್ಟ್ಗೆ ಸಾಯುವ ಕಾಲಕ್ಕೆ ಪಾಪ ಅದನ್ನು ನೀವು ಬಿಟ್ಟುಬಿಟ್ರೆ ನಿಮ್ಗೇನು ದೇವ್ರು ಒಳ್ಳೇದು ಮಾಡ್ತಾನೆ. ಈಗ ನೀವು ಅದರಲ್ಲಿ ಒಂದು 600-1000 ಬರ್ಬೋದು ಸರ್, ಅಥವಾ 5000 ಬರ್ಬೋದು. 5000 ನಿಮ್ಮ ಹತ್ರ ಇರುತ್ತಾ ಸರ್? ಇರಲ್ಲ, ಖರ್ಚು ಮಾಡಿಬಿಡ್ತೀರ. ಬಟ್ ಮತ್ತೆ ನೀವು ಅದನ್ನು ಇದು ಮಾಡ್ಬೇಕಾದ್ರೆ ಆಗುತ್ತಾ ಹೇಳಿ ಸರ್? ಹೇಳಿ. ಹೆಸರು? ಮಹೇಶ್. ಎಲ್ಲಿಂದ ಬಂದಿದ್ದೀರಿ? ದಾವಣಗೆರೆ. ಸರ್, ನೀವು ಗೋವನ್ನ ಪೂಜೆ ಮಾಡ್ತೀರಾ? ಹೌದು, ಮಾಡ್ತೀವಿ.
ನೀವು ರೈತರು ಇದ್ದೀರಿ ಅನ್ಕೋತೀನಿ, ನೋಡಿದ್ರೆ ರೈತರು ಇದ್ದೀರಿ. ರೈತರು. ಓಕೆ, ಒಂದು ಕಡೆ ಈ ಗೋ ಹತ್ಯೆ ಬಗ್ಗೆ ನೀವು ಗೋವಿನ ಪೂಜೆ ಮಾಡ್ತೀರಿ, ಒಂದು ಕಡೆ ಗೋ ಹತ್ಯೆ ನಡೆಯುತ್ತೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದ್ರ ಬಗ್ಗೆ ಅದನ್ನು ನಿಷೇಧಾಜ್ಞೆ ಮಾಡಿದ್ದಾರೆ, ಆದರೆ ಅದನ್ನು ಪೊಲೀಸರು ಬಿಗಿ ಮಾಡಬೇಕು, ಆದರೆ ಮಾಡ್ತಾ ಇಲ್ಲ. ಈ ಕಳ್ತನ ಅಂತ ಹೋಗ್ತವೆ, ಕೊಯ್ತಾರೆ. ನಾವು ಅಂಕರು ಹಳ್ಳಿಗಳಲ್ಲಿ ಗೋವನ್ನು ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಅದೇ ದೇವರು ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆದರೆ ಇವು ನಡೀತಾವೆ, ಕಳ್ತನದಿಂದ ಹೋಯ್ತಾರೆ. ಅದಕ್ಕೆ ಯಾರೇನು ಮಾಡ್ಬೇಕು, ಬಿಗಿ ಮಾಡಿದ್ರೆ ಚಂದ. ಓಕೆ, ಯಾರು ಮಾಡ್ಬೇಕಿದ್ದನ? ಇದನ್ನು ಪೊಲೀಸ್ನವ್ರು ಬಿಗಿ ಮಾಡಬೇಕು. ನಿಷೇಧಾಜ್ಞೆ ಮಾಡಿದ ಮ್ಯಾಗ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ನಿಷೇಧಾಜ್ಞೆ ಮಾಡಿದ ಮ್ಯಾಗ ಪೊಲೀಸ್ನವ್ರು ಬಿಗಿ ಮಾಡಬೇಕು. ಓಕೆ ಸರ್, ರಾಜ್ಯದಲ್ಲಿ ಆಲ್ರೆಡಿ ಗೋ ಹತ್ಯೆ ನಿಷೇಧ ಆಗಿದೆ, ಆದರೂ ಕೂಡ ಗೋ ಹತ್ಯೆ ನಡೀತಾನೆ ಇದೆ, ನಡೀತಿದೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು? ತಪ್ಪು, ಅದು ಮಾಡಬಾರ್ದು. ಮಾಡಕತ್ತಿದ್ದಾರೆ, ಪೊಲೀಸ್ನವ್ರು ಬಿಗಿ ಮಾಡಿದರೆ ಚೆನ್ನಾಗಿ. ಪೊಲೀಸ್ನವ್ರು ಬಿಗಿ ಮಾಡಿದ್ರೆ ಸರಿ ಹೋಗುತ್ತೆ. ಒಂದು ಕಡೆ ಕೆಲವರು ಹೇಳ್ತಾರೆ ಹಿಂದೂಗಳು ದೇವರು ಅಂತ ಪೂಜೆ ಮಾಡ್ತಾರೆ, ಬಟ್ ಹಿಂದೂಗಳೇ ಕಡಿಯೋದಕ್ಕೆ ಹಸುಗಳನ್ನ ಕೊಡ್ತಾರೆ, ಬೇರೆ ಯಾರು ಕೊಡಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ ರೈತರಾಗಿ? ಅದು ತಪ್ಪೇ. ಈಗ ಹಿಂದೂಗಳು ಹಸುವನ್ನ ಕಡಿಯಲಿಕ್ಕೆ ಕೊಡ್ತಾರೆ, ಅವರಿಗೆ ಕೊಡ್ತದಾರಲ್ಲ, ಅವ್ರಿಗೆ ಗೊತ್ತಾಗಲ್ಲ ಕಡಿಯಕ್ಕೆ ಕೊಡ್ತಾರೋ ಏನು ಸಾಕಕ್ಕೆ ಹೋಯ್ತಾರೋ ಅನ್ನೋದು. ಅದು ಕಡಿಯಾರು ಬಂದಾಗ ಗೊತ್ತಾಗತ್ತೆ, ಆದರೆ ಹಿಂದೂಗಳು ತಪ್ಪು ಮಾಡ್ತಾ ಇದ್ದಾರೆ. ನೋಡಿ, ನಾನು ಒಬ್ಬ ರೈತನ ಮಗ ಆಗಿರೋದ್ರಿಂದ ಒಬ್ಬ ರೈತನ ಜೀವನ ಹೊಲ ಮನೆ ಗದ್ದೆ ಹಸುಗಳಿಂದನೇ ಜೀವನ ರೂಪಿಸ್ಕೊಂಡಿರುತ್ತೆ. ನಿಜನ ಸುಳ್ಳ? ನಿಜ. ಅದು ಹಸುಗಳನ್ನ ನಾವು ನಮಗೆ ಬೇಕಾದಂತೆ ದುಡ್ಸ್ಕೊಂಡು ಅದಕ್ಕೇನೋ ಕೈಲಾಗದೇ ಇರೋ ಸಂದರ್ಭದಲ್ಲಿ ಅದನ್ನು ಕಟುಕರಿ ಕೊಡೋದು, ಇದು ಸರಿನಾ ತಪ್ಪ? ಅದು ತಪ್ಪು. ಅದು ಕಟುಕರಿ ಕೊಡೋದು ತಪ್ಪು. ಇದ್ರ ಮುಖಾಂತರ ರೈತರು ನೀವೇನು ಹೇಳ್ತೀರಿ? ಈಗ ಕೆಲವರು ಟೈಮಲ್ಲಿ ಹೇಳ್ತಾರೆ ನಮಗೆ ಲಾಸ್ ಆಗುತ್ತೆ. ಅದು ರೈತರ ಮಧ್ಯೆ ಈಗ ಒಂದೊಂದು ಟೈಮು ಹಿಂಡೋದಿಲ್ಲಲ್ಲ, ಹಂಗಾಗಿ ಲಾಸ್ ಆಗುತ್ತೆ ಅಂತ ಕೊಟ್ಬಿಡ್ತಾರೆ. ಕೊಡಬಾರ್ದು. ಅದೇನು ತೀರಿಕೆ ಅಂತಂದರೆ ಅದನ್ನು ಹೊಲದಲ್ಲೇ ಉಗಿಬೇಕು ಚೆನ್ನಾಗಿ, ಆದರೆ ಉಗಿತಲ್ಲ, ಲಾಸ್ ಆಗತ್ತೆ ಅಂದು ಕೊಟ್ಬಿಡ್ತಾರೆ ದುಡ್ಡಿಗೆ. ಸರ್, ಫೈನಲಿ ಈ ಗೋ ಹತ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಫೈನಲ್ ನಮ್ಮ ಅಭಿಪ್ರಾಯನೂ ಮಾಡಬಾರ್ದು, ಅದನ್ನೇ ಮಾಡ್ತಾ ಇದ್ದಾರೆ. ನಾವು ಅಂಕರು ದೇವರು ಅಂತಂದು ಪೂಜೆ ಮಾಡ್ತೀವಿ, ಮನೆ ಒಳಗೆಲ್ಲ ತಗೊಂಡು ಹೋಗ್ತೀವಿ, ಉಣಿವಿ ಅಮಾಸಿಗೆ ಮನೆ ಒಳಗಡೆ ತಗೊಂಡು ಪೂಜೆ ಮಾಡ್ತೀವಿ. ಮಾಡಬಾರ್ದು, ಅದನ್ನು ಹತ್ಯೆ ಮಾಡಬಾರ್ದು, ತಪ್ಪು. ಅದನ್ನು ಬಿಗಿ ಮಾಡಿದರೆ ಚೆನ್ನಾಗಿ. ಗೋಹತ್ಯೆ ಮಾಡಬಾರ್ದು ಅಂತ ನಾವು ಹಿಂದೂಗಳು ಹೇಳ್ತೀವಿ. ಯಾಕೆ ಮಾಡಬಾರ್ದು? ಅದು ನಾವು ದೇವ್ರಂತ ಪೂಜಿಸ್ತೀವಿ, ಅದಕ್ಕೋಸ್ಕರ ದೇವರು ಅಂತ ಪೂಜಿಸ್ತೀವಿ. ನಾವು ಕಡಿಬಾರ್ದು ಅಂತಂದೇ ಇದನ್ನು ತಗೊಳ್ಳೋದು. ಕಡಿಯೋರ್ಗೆ ಏನು ಹೇಳ್ತೀರಿ ಫೈನಲಿ? ಕಡಿಬಾಡ್ರಿ ಅಂತಂದು ಹೇಳೋದು. ಫೈನಲ್ ಆಗಿ ಕಡಿಬಾಡ್ರಿ ಅಂತ ಕಡಿತಾರೆ ಅಂದರೆ ಅದು ಸಿಸ್ಟಮ್ ಸರಿ ಇಲ್ಲ ಅಂತ. ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಸಿಸ್ಟಮ್ ಸರಿ ಇಲ್ಲ. ಸಿಸ್ಟಮ್ ಯಾರು ಬದಲಾವಣೆ ಮಾಡಬೇಕು? ಜನಗಳು ಬದಲಾವಣೆ ಮಾಡಬೇಕು. ನೀವು ಜನಗಳಿಗೆ ಏನು ಹೇಳಿ ಬಯಸ್ತೀರಿ? ಜನಗಳಿಗೆ ಗೋ ಹತ್ಯೆ ಮಾಡಬೇಡಿ, ಮಾಡೋದನ್ನು ತಡೀರಿ ಅಂತಂದು ಬಯಸ್ತೀವಿ.